ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಬೆಳಗ್ಗೆಯಿಂದ ಫುಲ್ ಮೂಡೌಟು. ಯಾಕೆಂದರೆ ಒಂದು ಇಡೀ ಬ್ಯಾಟ್ರಿ ಡ್ರೈನ್ ಆಗೋಷ್ಟು ಕಂಟೆಂಟಾಗಿ ಮಾಡಿದ್ದೀನಿ. ಬೆಳಗ್ಗೆ ಬೆಂಗಳೂರಿಂದ ಹೊರಟಾಗಿಂದ ಅನ್ಫಾರ್ಚುನೇಟ್ಲಿ ಯಾವುದೂ ರೆಕಾರ್ಡ್ ಆಗಿಲ್ಲ. ಒಂದಷ್ಟು ಕಂಟೆಂಟ್ ರೆಕಾರ್ಡ್ ಆಗಿದೆ, ಅದರಲ್ಲಿ ವಾಯ್ಸ್ ಕ್ಲಾರಿಟಿ ಇಲ್ಲ. ತುಂಬ ಬೇಜಾರಾಯಿತು. ಸೊ ಇವತ್ತೆಲ್ಲಪ್ಪ ಹೊರಟಿದ್ದೀನಿ ಅಂತಂದರೆ, ಮಹದೇಶ್ವರ ಬೆಟ್ಟಕ್ಕೆ ಹೊರಟಿದ್ದೆ. ಗಾಡಿ ತೊಗೊಂಡಿದ್ದೆ, ಎಲ್ರಿಗೂ ಗೊತ್ತೇ ಇದೆ. ಸೊ ಗಾಡಿ ಪೂಜೆ ಮಾಡಿಸೋಣ ಅನ್ನೋ ಕಾರಣಕ್ಕೆ ಮಹದೇಶ್ವರ ಬೆಟ್ಟಕ್ಕೆ ಹೊರಟಿದ್ದೆ. ಮಹದೇಶ್ವರ ಬೆಟ್ಟಕ್ಕೆ ಹೊರಟವನು ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ, ಕಂಟೆಂಟ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಯಾವುದೂ ರೆಕಾರ್ಡ್ ಆಗಿರಲಿಲ್ಲ. ಬೆಳಗ್ಗೆ ಆಲ್ಮೋಸ್ಟ್ 8:30 ಬಿಟ್ಟೆ ಮನೆ. ಇನ್ನೂ ಕೂಡ ಎಲ್ಲೂ ನಾನು ಆ್ಯಕ್ಚುಲಿ ಚೆಕ್ ಮಾಡ್ಕೊಂಡೇ ಇಲ್ಲ. ಚೆಕ್ ಮಾಡ್ಕೊಂಡಾಗ ಗೊತ್ತಾಯಿತು ಏನೂ ರೆಕಾರ್ಡ್ ಆಗಿಲ್ಲ ಅಂತ. ಅದನ್ನು ಒಂದು ಅಪ್ಡೇಟ್ ಕೊಡೋಣ ಅಂದ್ಬಿಟ್ಟು ತಂದ್ಬಿಡ್ದೆ. ಈಗ ಹೆಚ್ಚು ಕಮ್ಮಿ ಮಹದೇಶ್ವರ ಬೆಟ್ಟ ಹತ್ತಿರ 28 ಕಿಲೋಮೀಟರ್ಸ್ ಇದೆ. ತುಂಬ ಕಂಟೆಂಟ್ ಮಿಸ್ ಆಗುತ್ತೆ ಬಿಡಿ. ಸಾಕಷ್ಟು ವಿಚಾರಗಳು ಮಾತಾಡಿದೆ, ಬೇಜಾರಾಗೋದು. ಇವತ್ತು ಫುಲ್ ಅದೇ ಅಪ್ಸೆಟು. ಬಟ್ ಸ್ಟಿಲ್ ಓಕೆ, ಏನು ಮಾಡೋಕ್ಕಾಗಲ್ಲ, ಹ್ಯಾಪನ್ಸ್. ಈಗ ನೋಡೋಣ, ಅಟ್ಲೀಸ್ಟ್ ಇಲ್ಲಿಂದಾದರೂ ಒಂದಷ್ಟು ಕವರಪ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಮಹದೇಶ್ವರ ಬೆಟ್ಟ ಅರಣ್ಯದ ಒಳಗಡೆ ಇದ್ದೀನಿ. ಅಂದರೆ ಇಲ್ಲಿಂದ ಆ್ಯಕ್ಚುಲಿ ಫಾರೆಸ್ಟ್ ರೀಜನ್ ಸ್ಟಾರ್ಟು. ಈಗ ಆ್ಯಕ್ಚುಲಿ ಇಲ್ಲೂ ಕೂಡ ಸಫಾರಿ ಎಲ್ಲ ಮಾಡಿದ್ದಾರೆ ಅಂತ ಕೇಳಿದೆ. ಟೈಗರ್ ಸಫಾರಿ ಎಲ್ಲ ಇದೆ ಅಂತ ಹೇಳಿದ್ರು. ಕಾಡಲ್ಲಿ ಹೋಗ್ತಾರೆ, ಇದು ಗೊತ್ತಿಲ್ಲ ಅಣ್ಣ. ನಾವು ಆ್ಯಕ್ಚುಲಿ ಟೈಮ್ ಇಲ್ಲ. ನೆಕ್ಸ್ಟ್ ಯಾವಾಗಾರು ಬಂದಾಗ ಸಫಾರಿನೂ ಕೂಡ ಕವರ್ ಮಾಡ್ತೀನಿ. ಈಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪಡಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ತುಂಬ ಜನ ಗೊತ್ತಿರುತ್ತೆ, ನನ್ನ ಯೂಶ್ವಲಿ ವರ್ಷಕ್ಕೆ 3 ರಿಂದ 4 ರೈಡ್, ಒಂದಲ್ಲ 3 ರಿಂದ 4 ರೈಡ್ ಡೆಫಿನೆಟಾಗಿ ಆಗುತ್ತೆ ಮಹದೇಶ್ವರ ಬೆಟ್ಟಕ್ಕೆ. ಅದು ನನ್ನದು ಫೇವ್ರೇಟ್ ಡೆಸ್ಟಿನೇಷನು. ಮನಸ್ಸು ಕೆಟ್ಟಾಗೆಲ್ಲ ಅಲ್ಲಿ ಹೋಗ್ತಾ ಇರ್ತೀನಿ. ಒಳ್ಳೇದಾದರೂ ಹೋಗ್ತೀನಿ, ಕೆಟ್ಟದಾದರೂ ಹೋಗ್ತೀನಿ. ಒಳ್ಳೇದು ಮಾಡಿರೋದು ಅವನೇ. ಸೊ ಹೋಗ್ಬಿಟ್ಟು ಅವನ ಹತ್ರನೇ ಒಂದು ಪೂಜೆ ಮಾಡಿಸ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶ ನಂದು. ಆ ಉದ್ದೇಶಕ್ಕೆ ಈಗ ಮಹದೇಶ್ವರನ ಹತ್ರ ಹೋಗ್ತಾ ಇದ್ದೀನಿ. ನೋಡೋಣ, ಗಾಡಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದೆ. ಆಮೇಲೆ ಇದು ಗಾಡಿದೊಂದು ಬ್ರೇಕ್ ಇನ್ ಮಾಡಬೇಕಿತ್ತು ನಾನು. ಸೊ ನನ್ನ ಫೇಸರ್ ಕೂಡ ಇದೇ ಥರನೇ ಬ್ರೇಕ್ ಇನ್ ಮಾಡಿದ್ದು. ಈಗ ಅದು ಹೆಚ್ಚು ಕಮ್ಮಿ 2 ಲಕ್ಷ ಕಿಲೋಮೀಟ್ರ್ ನನಗೆ ಮೈಲೇಜ್ ಕೊಡ್ತು. ಎಷ್ಟು ಗಾಡಿ ಬರುತ್ತೆ ಎಲ್ಲವೂ ಮಧ್ಯದಲ್ಲೇ 50,000 60,000ಕ್ಕೆ ಇಂಜಿನ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಇದು ಆಲ್ಮೋಸ್ಟ್ 2 ಲಕ್ಷ ಹೊಡೆದ್ರೂ ಕೂಡ ಗಾಡಿ ನಂದು ತುಂಬ ಚೆನ್ನಾಗಿತ್ತು. ಅದನ್ನು ಕೂಡ ಇದೇ ರೀತಿ ಬ್ರೇಕ್ ಇನ್ ಮಾಡಿದ್ದೆ ನಾನು. ಅಂದರೆ ಅವಾಗ ನನಗೆ ಇಷ್ಟೆಲ್ಲ ನಾಲೆಜ್ ಇರಲಿಲ್ಲ. ಬಟ್ ಬರ್ತಾ ಈ ಬ್ರೇಕಿನ ಬಗ್ಗೆನೇ ಮಾತಾಡ್ಕೊಂಬಂದಿದೆ, ಬ್ರೇಕಿಂಗ್ ಹೇಗೆ ಮಾಡೋದು ಅಂತ. ಬಟ್ ಅದನ್ನೆಲ್ಲ ಒಂದಷ್ಟು ವೀಡಿಯೋ ಫುಟೇಜ್ ಹೊರಟೋಗಿದೆ. ಅಂದರೆ ನಂದು ಥಾಟಿಂಗ್ ಹೆಂಗಿದೆ ಅಂದರೆ, ಪ್ರತಿಯೊಂದು ಲೈಕ್ ಸಿಟಿ ಟ್ರಾಫಿಕ್ನೂ ಮಾಡ್ತೀನಿ, ಸಿಟಿ ಟ್ರಾಫಿಕ್ಕು ಓಡಿಸಿದೆ. ಆಮೇಲೆ ಹೈವೇಲಿ ನಂದು ಯೂಶ್ವಲಿ ಕ್ರೂಸಿಂಗ್ ಸ್ಪೀಡ್ ಬಿಟ್ಟು 80 to 100. ಆ ಸ್ಪೀಡಲ್ಲಿ ಒಂದಷ್ಟು ಕ್ರೂಸ್ ಮಾಡಿದೆ. ಸ್ವಲ್ಪ ಸ್ಟ್ರೆಚ್ ಮಾಡಿದೆ ಇಂಜಿನ್ನ, ಲೈಕ್ ಅಪ್ ಟು 120 ಗಂಟೆ ಸ್ಟ್ರೆಚ್ ಮಾಡಿದೆ. ಆಮೇಲೆ ಇದು ಏನಕ್ಕೆ ನಾನು ಹಿಲ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂತಂದರೆ, ಪ್ರತಿಯೊಂದು ಲೈಕ್ ಆ ಪುಲ್ಲಿಂಗ್ ಪವರು ಕಾರ್ ಸೆಕ್ಷನಲ್ಲಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಇಂಜಿನ್ ಸೆಟ್ ಆಗಬೇಕು. ಆ ಒಂದು ಕಾರಣಕ್ಕೆ ಹಿಲ್ ಸ್ಟೇಷನ್ಗೆ ಫಸ್ಟ್ ರೈಡ್ ಮಾಡೋದು ನಾನು. ಸೊ ಆಟೋಮೆಟಿಕಲಿ ನಿಮ್ಮ ಡ್ರೈವಿಂಗ್ ಹೆಂಗಿದೆ ಅದೇ ರೀತಿ ಮಾಡಿ ಅಂತ ಹೇಳ್ತೀನಿ ನಾನು. ಹಂಗೆ ಹಿಂಗೆ ಅಂತ ಏನಿಲ್ಲ, ನಿಮ್ಮ ಡ್ರೈವಿಂಗ್ ಹೇಗಿದೆ ಅದೇ ರೀತಿ ಮಾಡಿ. ಬಟ್ ಒಂದು ತಲೆಯಲ್ಲಿ ಅಂದರೆ ತುಂಬ ಇಂಜಿನ್ಗೆ ಸ್ಟ್ರೆಸ್ ಕೊಡೋಕ್ಕೆ ಹೋಗ್ಬಾರ್ದು ಅಷ್ಟೇ. ಲೈಕ್ ಇಂಜಿನ್ ತುಂಬ ಹೆವಿ ಪುಲ್ ಮಾಡೋದು, ಆ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. ಆ ರೀತಿ ಮಾಡಿದೆ ನೀವು ನಾರ್ಮಲಾಗಿ ಓಡಿಸಿದ್ರೆ ನಿಮಗೇನಂತ ತೊಂದರೆ ಆಗಲ್ಲ ಇಂಜಿನ್ನು. ಆಮೇಲೆ ಹಳೇ ಇಂಜಿನ್ಗಳ ಥರ ಏನಲ್ಲ ಇವಾಗ ಬರೋದಲ್ಲ. ಈಗೆಲ್ಲ ಮಾಡ್ರನ್ ಇಂಜಿನ್ಗಳು ತುಂಬ ಚೆನ್ನಾಗಿರುತ್ತೆ ಅಂತ ಏನು ಬಿಗ್ಗೆಸ್ಟ್ ಇದಾಗಲ್ಲ. ಇಂಜಿನ್ ಸೆಟ್ ಆಗಬೇಕಷ್ಟೇ. ಯಾಕಂದರೆ ಎಲ್ಲ ಹೊಸದಿರುತ್ತಲ್ವ, ಆ ಸೆಟ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ರನ್ನಿಂಗ್ ಪೀರಿಯಡ್ ಅಂತ ಮಾಡ್ಕೋಬೇಕಷ್ಟೇ. ಈ ಫಸ್ಟ್ ಸರ್ವಿಸಲ್ಲಿ ಮಿನರಲ್ ಆಯಿಲ್ ಹಾಕಿರ್ತಾರೆ. ಈಗ ಅದಕ್ಕೆ ಆ್ಯಕ್ಚುಲಿ ಸಿಂಥೆಟಿಕ್ ಇರೋಲ್ಲ ಗಾಡೀಲಿ. ಫಸ್ಟ್ ಕೊಟ್ಟಾಗ ಮಿನರಲ್ ಆಯಿಲ್ ಏನಕ್ಕೆ ಹಾಕ್ತಾರೆ ಅಂದರೆ, ಇಂಜಿನ್ದು ಒಂದಷ್ಟು ಕ್ರ್ಯಾಕ್ಸು, ಆ ಡಸ್ಟೆಲ್ಲ ಬರುತ್ತೆ ಫಸ್ಟ್ ರನ್ನಿಂಗಲ್ಲಿ. ಇಂಜಿನ್ ಬ್ರೇಕ್ ಆಗುತ್ತಲ್ಲ, ಅದೆಲ್ಲ ಸ್ವಲ್ಪ ಇಂಜಿನಲ್ಲಿ ಇದಾಗಿರುತ್ತೆ ಆಯಿಲ್ನಲ್ಲಿ. ಆ ಕಾರಣಕ್ಕೆ ಈ ಮಿನರಲ್ ಆಯಿಲ್ನಲ್ಲಿ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋ ಕಾರಣಕ್ಕೆ ಮಿನರಲ್ ಆಯಿಲ್ ಹಾಕಿರ್ತಾರೆ. ಇವಾಗ ಆ್ಯಕ್ಚುಲಿ ಚೇಂಜ್ ಮಾಡಿದಾಗ ಸಿಂಥೆಟಿಕ್ ಹೋಗ್ತಾರೆ. ಸೊ ಅಲ್ಲಿಂದ ಅಷ್ಟೇ ಗಾಡಿ ಇನ್ನೂ ಸ್ಮೂತ್ ಆಗುತ್ತೆ. ಸೊ ಆ ಒಂದು ಪರ್ಪಸ್ಗೆ, ಆಮೇಲೆ ಪೂಜೆನೂ ಮಾಡ್ಸಂಗಾಗುತ್ತೆ, ಇಂಜಿನ್ ಬ್ರೇಕಿನೂ ಆಗುತ್ತೆ ಅನ್ನೋ ಕಾರಣಕ್ಕೆ MMLCಗೆ ಬಂದೆ. ಇನ್ನು 1 hour ಆಗ್ಬೋದು ಹೆಚ್ಚು ಕಮ್ಮಿ. ಇನ್ನೊಂದು 30 ಕಿಲೋಮೀಟರ್ಸ್ ಇದೆ. ಬಟ್ ಇಲ್ಲಿಂದ ಅಷ್ಟೇ ಪೂರ್ತಿ ಘಾಟ್ ಸೆಕ್ಷನ್ನು.
ಹೋಗಿರೋರಿಗೆ ಆ್ಯಕ್ಚುಲಿ ಗೊತ್ತಿರುತ್ತೆ ಮಹದೇಶ್ವರ ಬೆಟ್ಟ ಹೇಗಿದೆ ಅಂತ. ನೀವು ಇಲ್ಲ ಈ ರೋಡಿಗೆ ಬಂತು ಅಂದರೆ ಈ ರೈಡ್ಗೆ ನಿಮ್ಮ ಇಂಜಿನ್ ಪ್ರಾಪರ್ ಇವನ್ಲಿ ಬ್ರೇಕಿಂಗ್ ಆಗುತ್ತೆ. ಯಾಕಂದರೆ ಕಚಡ ರೋಡು ಇದೆ, ಟಾಪ್ ಕ್ಲಾಸ್ ರೋಡು ಇದೆ, ಹಿಲ್ ಸ್ಟೇಷನ್ನು ಇದೆ. ಹತ್ತುತ್ತೀವಿ, ಇಳಿತೀವಿ, ಕಚಡ ರೋಡಲ್ಲಿ ಓಡಿಸ್ತೀವಿ, ಟ್ರಾಫಿಕ್ ಇದ್ದೇ ಇರುತ್ತೆ. ಟ್ರಾಫಿಕ್ ಇಲ್ಲರ ಜಾಗನೇ ಇಲ್ಲ. ಅದು ಬೆಂಗಳೂರಿಂದ ಬರ್ತಾ ಇದ್ದವ್ರಂತ ಮುಗಿದ ಕತೆ. ಇದೆಲ್ಲ ಇರೋದ್ರಿಂದ ನಿಮ್ಗೇನಂತ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾನೇನು ಅಂದ್ಕೊಳ್ಳಲ್ಲ. ಪ್ರತಿಯೊಂದು ಕೂಡ ಬ್ಯಾಲೆನ್ಸ್ಡಾಗಿ ಗಾಡಿ ಇವನ್ಲಿ ಬ್ರೇಕಿನ್ ಆಗುತ್ತೆ. ಇದು ನನ್ನೊಂದು ಥಾಟು. ಯಾಕಂದ್ರೆ ನನ್ನ ಫೇಸರ್ ಕೂಡ ಅದೇ ಅಂದರೆ ಅವಾಗ ಇಷ್ಟೆಲ್ಲ ನಾಲೆಜ್ ಇರಲಿಲ್ಲ ಬ್ರೇಕಿನ್ ಅನ್ನೋದೆಲ್ಲ. ಅವ್ರು ನನಗೆ ಹೇಳಿದಿತ್ತು 80 ಮೇಲೆ ಹೋಗ್ಬೇಡಿ ಅಂತ ಹೇಳಿದರು, ಅದನ್ನೇ ಮೇಂಟೈನ್ ಮಾಡಿದೆ. ಇವ್ರು ಹೇಳಿರೋದು ಅಷ್ಟೇ 80 to 100 ಒಳಗಡೆ ಮೇಂಟೈನ್ ಮಾಡಿ. ತುಂಬ ಇಂಜಿನ್ಗೆ ಸ್ಟ್ರೆಸ್ ಕೊಡಬೇಡಿ, ಅವ್ರು ಹೇಳಿದ್ದು ಅಷ್ಟೇ. ಇಂಜಿನ್ಗೆ ತುಂಬ ಸ್ಟ್ರೆಸ್ ಕೊಡೋಕೆ ಹೋಗಬೇಡಿ, ಇಂಜಿನ್ ಸ್ಟ್ರೆಸ್ ಕೊಟ್ಟರೆ ಗಾಡಿ ತೊಂದರೆ ಆಗೋದೆ ಅಂತ. ಅದರಿಂದಾಗಿ ಅದೇ ರೀತಿಯೇ ಇವಾಗಲೂ ಡ್ರೈವ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಸಿಂಪಲಾಗಿಟ್ಟಿದ್ದೀನಿ. ತುಂಬ ಅದು ಇದು ಯಾರು ನೋಡಿ, ಶಪ್ಪರ್ ನನ್ನ ಮಕ್ಕಳು ವೀಲಿ ಏನಕ್ಕೆ ಬೇಕು ಗುರು? ವೀಲಿ ಮಾಡಿ ಏನಾಗೋದೈತೆ? ಈ ಥರ ವೀಲಿ ಮಾಡಿಕೊಂಡೇ ಅರ್ಧ ಜನ ಸಾಯೋದು. ಈ ಹಳ್ಳಿಗಳಲ್ಲೂ ಕಲ್ತ್ಬಿಟ್ರು. ಈ ಹೈವೇಲಿ, ಈ ಕಾರ್ನರ್ಸಲ್ಲಿ ಬೇಕಾಗಲ್ಲ. ಟೆಂಪ್ರೇಚರ್ 38 ಡಿಗ್ರಿ ಇದೆ ಗುರು. ಇಲ್ಲಿ ಬೆಂಗಳೂರೇ ವಾಸಿ. 34, 35 ಇರ್ತಿತ್ತು. 38 ಇದೆ ಇಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ. ಕಾಣ್ತಾ ಇರ್ಬೋದು ನಿಮ್ಗೆ, ಇಲ್ಲಿ 38 ಕಾಣ್ತಾ ಇದೆ ನೋಡಿ. 38 ಡಿಗ್ರಿ ಇದೆ. ಸೊ ಇದೆಲ್ಲ ಸ್ವಲ್ಪ ನನಗೆ ಆ್ಯಕ್ಚುಲಿ ಇಷ್ಟ ಆಯಿತು. ಲೈಕ್ ಹಿಂಗೆ ನೋಡಿ, ನ್ಯಾವಿಗೇಷನ್ ನನಗೆ ಆ್ಯಕ್ಚುಲಿ ಮಹದೇಶ್ವರ ಬೆಟ್ಟ ರೂಟ್ ಗೊತ್ತು, ಬಟ್ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಅನ್ನೋ ಕಾರಣಕ್ಕೆ ಜಸ್ಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡೋಣ ಇಂಟರ್ನೆಟ್ ಇಲ್ಲ ಅಂದರೆ ಹೆಂಗಾಗುತ್ತೆ ಏನು ಇರ್ತಾ ಅಂತ ತಿಳ್ಕೊಳ್ಳೋಣ ಅನ್ನೋ ಕಾರಣಕ್ಕೆ. ಬಟ್ ರಿಯಲಿ ತುಂಬ ಚೆನ್ನಾಗಿ ವರ್ಕ್ ಆಮೇಲೆ ತುಂಬ ಸೇಫು. ಮೊದಲಿಲ್ಲಿ ನಂದು ಆ್ಯಕ್ಚುಲಿ ಆಗಿತ್ತು ಒಂದು ಇನ್ಸಿಡೆಂಟು. ಮೊಬೈಲ್ನಲ್ಲಿ ಹೋಲ್ಡರ್ಗೆ ಹಾಕಿದ್ದೆ. ಮೊಬೈಲ್ಗೆ ಹೋಲ್ಡರ್ಗೆ ಹಾಕಿ ಧರ್ಮಸ್ಥಳ ಹೋಗ್ತಾ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಶಿರಾಡಿ ಘಾಟ್ ಹತ್ರ ಒಂದು ಹಳ್ಳದಲ್ಲಿ ಸಡನ್ನಾಗಿ ಗೊತ್ತಾಗ್ತದೆ ಗಾಡಿ ಬಿಟ್ಟು ಮೊಬೈಲ್ ಕೆಳಬಿಟ್ಟು ಮೊಬೈಲೇ ಹೋಯಿತು. ಸೊ ಇದೊಂದು ಆ್ಯಕ್ಚುಲಿ ಒಳ್ಳೆ ಕೆಲಸನೇ ಇದು. ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಆಫ್ಕೋರ್ಸ್ ನನ್ನ ಮೊಬೈಲ್ನ ನ್ಯಾವಿಗೇಷನ್ ಮಾಡಿದ್ರು ಕೂಡ ಚಾರ್ಜಿಂಗ್ ಹಾಕ್ಕೊಳ್ಳೇಬೇಕು ತಾನೆ. ಅಲ್ಲೂ ಮೊಬೈಲ್ ಆನನ್ನೇ ಇರ್ತತಾನೆ. ಏನು ಡಿಫ್ರೆನ್ಸು? ನಥಿಂಗ್, ಏನು ಡಿಫ್ರೆನ್ಸ್ ಇಲ್ಲ. ಅಟ್ಲೀಸ್ಟ್ ನನಗೆ ಮೊಬೈಲ್ ಸೇಫ್ ಇದೆ. ಈಗ ಮೊಬೈಲ್ ನನ್ನ ಪಾಕೆಟಲ್ಲಿದೆ, ಅದ್ರ ಪಾಡಿಗೆ ನ್ಯಾವಿಗೇಷನ್ ಸಿಗ್ತಾ ಇದೆ. ಇದೊಂದು ಆ್ಯಕ್ಚುಲಿ ತುಂಬ ಇಷ್ಟ ಆಯ್ತು ನನಗೆ. ಟೆಂಪ್ರೇಚರ್ ತೋರಿಸುತ್ತೆ ಸ್ಪೀಡೋಮೀಟ್ರಲ್ಲಿ. ಚೆನ್ನಾಗಿದೆ. ಬೇಸಿಕ್ಸ್ ನನ್ನ ರಿಕ್ವೈರ್ಮೆಂಟ್ ಇದ್ದಿದ್ದು ಅಷ್ಟೇ. ಓಡೋಮೀಟ್ರು, ಸ್ಪೀಡು, RPM ಇಷ್ಟು ಗೊತ್ತಾದರೆ ಸಾಕು. ಅದಷ್ಟು ಕೂಡ ಸಿಗುತ್ತೆ. ಅದ್ರ ಜೊತೆ ಅಡಿಷ್ನಲಿ ನ್ಯಾವಿಗೇಷನ್ ಕೊಟ್ಟಿರೋದು ಒಂದು ಬೋನಸ್ಸು. ಇದಿಷ್ಟು ನನಗೆ ಆ್ಯಕ್ಚುಲಿ ಇಷ್ಟ ಆಯಿತು ಗಾಡಿದು. ಇಲ್ಲಿ ಗಂಟ ಎವ್ರಿಥಿಂಗ್ ಈಸ್ ಗುಡ್. ನೋಡೋಣ ಮುಂದೆ ಹೋಗ್ತಾ ಹೆಂಗೆ ಏನು ಅಂತ ಒಂದು ಪ್ರಾಪರ್ ಐಡಿಯಾ ಸಿಗುತ್ತೆ ನಮಗೂ. ಅದನ್ನೆಲ್ಲ ತಿಳ್ಕೊಂಡು ಫ್ಯೂಚರ್ ಥಿಂಕ್ ಮಾಡೋಣ. ಇಲ್ಲಿ ತಾಳಬೆಟ್ಟ ಬಂತು. ತಾಳಬೆಟ್ಟದಲ್ಲಿ ನಿಲ್ಲಿಸಿ ಒಂಚೂರು ಮಾದಪ್ಪಂಗೆ ತುಪ್ಪ ಹಾಕಿ ಆಮೇಲೆ ಮಾದಪ್ಪ ಅಂದ್ಕೊಂಡು ಮೇಲೆ ಹೋಗ್ತಾ ಸಿಗ್ತೀನಿ.